ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? MC ಯತೀಶ್ ಕುಮಾರ್ ಅಂತ. ಯತೀಶ್ ಕುಮಾರ್ ಅಂತ. ಯಾವ ಗ್ರಾಮ ಪಂಚಾಯತಿ ಗೆದ್ದಿರೋ? ಮರಳಿಗ ಗ್ರಾಮ ಪಂಚಾಯತಿ ಹಿಂದೆ ಗೆದ್ದಿರೋಂಥದ್ದು. ಏನು ಅನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಸರಿಯಾಗಿ ಅನುದಾನ ಸಮರ್ಪಕವಾಗಿ ಗೊತ್ತಾಯಿಲ್ಲ. 10 ಲಕ್ಷ ಬಂದರೆ 5 ಲಕ್ಷ ಏನು ಕರೆಂಟ್ಗೆ ಕಟ್ಟಾಯ್ತದೆ, ಬೀದಿ ದೀಪಕ್ಕಿಲ್ಲ, ಸಾಕಾಯ್ತಾ ಇಲ್ಲ. ಅದನ್ನು ನೇರವಾಗಿ ಸಮರ್ಪಕ ಮಾಡಬೇಕು ಅಂದರೆ ನಮಗೆ ಜಾಸ್ತಿ ಅನುದಾನ ಬೇಕು. ಆಮೇಲೆ ವಿದ್ಯುತ್ ಅಭಾವ ಬೇರೆ, ಟ್ರಾನ್ಸ್ಫಾರ್ಮರನ್ನು ಸರಿಯಾಗಿ ಕರೆಕ್ಟಾಗಿರಲ್ಲ, ಹೋಗಿ ಬಂದಿ ಮಾಡ್ತಾ ಇರ್ತದೆ. ಈ ಬಲ್ಬೆಲ್ಲ ಎಷ್ಟೇ ದಿನ ಹಾಕಿದ್ರು ಸಮರ್ಪಕವಾಗಿ ಇದು ಉರಿಯಲ್ಲ, ಎನಿ ಟೈಮ್ ಉರಿಯೋದು ಮಾಡ್ತದೆ, ಇಲ್ಲ ಇರಲ್ಲ. ಅದೊಂದು ಮೇನ್ ಅಭಾವತೆ ಆಗಿದೆ ಸರ್. ಈಗ ನೀವು ಗೆದ್ದು 3 ವರ್ಷ ಅವಧಿ ಕಳೆದಿದೆ. ಈ 3 ವರ್ಷ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಸರ್? ಈಗ ಮನೆ ಕೊಟ್ಟಿದ್ದೀವಿ ಸರ್, 114 ಮನೆ ಬಂದಿದೆ. ಮತ್ತು ಈಗ 350 ಮನೆ ಬಂದಿದ್ದೇವೆ. ಹೊಸ ಹೊಸ ನಡೀತಾವೆ. ಅದರಲ್ಲಿ ಅಮೌಂಟ್ ಕೊಟ್ಟಿದ್ರೆ ಸಾಕಾಯ್ತಲ್ಲ, ಅದೊಂದು ಮೇನ್ ಪ್ರಾಬ್ಲಮ್. ಎಷ್ಟು ಕೊಡ್ತಾ ಇದ್ದಾರೆ ಸರ್? 50,000 ಕೊಡ್ತೀವಿ. 60,000 ಅಂತ ಹೇಳಿದ್ರು ಮೊದಲೇ. ಅದ್ರಲ್ಲಿ 10,000 ಸಬ್ಸಿಡಿ ಹೋಗ್ತದೆ ಅಂತ. 50,000 ಮಿನಿಮಮ್ ಅಂದರೆ 2 lakhs ಮಾಡ್ಬೇಕು ಸರ್. ಈಗ 1,20,000 ಅನ್ನೋದಾನೆ ಒಂದು ಮನೆಗೆ ಅಂತ ಬಿಡ. ಅದೇ ಸರ್, 1,25,000 ಈಗಿನ ಮೆಟೀರಿಯಲ್ ಕಾಸ್ಟ್ ನೋಡಿದ್ರೆ ಅವ್ರು ಮಾಡ್ಕೋಕ್ಕೆ ಆಗಲ್ಲ. ಅವ್ರು 20-30 ಕಟ್ಟಿ ಅಂದ್ರೂ ಮಿನಿಮಮ್ 2 lakhs ಬೇಕಿದೆ. ಅದೊಂದು ಪ್ರಾಬ್ಲಮ್ ಆಗಿದೆ. ಅದೊಂದು ಇದು ಹಾಗಾಗಿ ನಿಮಗೆ ಹೆಚ್ಚಳ ಆದಷ್ಟು ಒಂದು ಜನತೆಗೆ ಒಂದು ಅನುಕೂಲತೆ ಮಾಡಿಕೊಡ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ ಬೇಕಿದೆ ಸರ್. ಸರ್, ಈಗ ನಿಮಗೆ ಕಳೆದ ಬಾರಿ ಈಗ ಎಷ್ಟು ಮನೆಗಳಿಗೆ ಆಗಿತ್ತು ಅಂತ ಹೇಳಿತ್ತು ನೀವು? ಸರ್, ಕಳೆದ ಬಾರಿ ನಮಗೆ 114 ಮನೆಯಲ್ಲಿ ಒಂದು 70ರಿಂದ 80 ಮನೆ ಕಟ್ಟಿದ್ದಾರೆ. ಅಷ್ಟೇನು ಬಾಕಿದೆಲ್ಲ ಏಂತಕ ಕಟ್ಟಕ್ಕಾಗಿಲ್ಲ ಸರ್? ಈಗ ಸರ್ ಕರೆಕ್ಟ್ ಟೈಮ್ಗೆ ಅವ್ರು ಕೊಡಲಿಲ್ಲ. ಒಬ್ರು ಕಟ್ಕೊಬಿಟ್ಟಿರ್ತಾರೆ, ಇವ್ರು ಕೊಡಲ್ಲ ಅಂತಾರೆ. ಮೊದಲನೇ ಅಂತಿದ್ದು ಬಿಲ್ ಬರಬೇಕು ಅಂತಾರೆ, ಮತ್ತು ಫೋಟೋ ಬೇಕು ಅಂತಾರೆ. ಅವೆಲ್ಲ ಪ್ರಾಬ್ಲಮ್ ಆಗ್ತದೆ. ಎಲೆಕ್ಷನ್ ಬಂತು, ಈ ಅಧ್ಯಕ್ಷರದ್ದು ಅವಧಿ ಮುಗ್ದೋಗ್ತಾ ಇರ್ತದೆ. ಅಧ್ಯಕ್ಷರು ಬಗ್ಗೆ ಚೆಕ್ಗೆ ಸೈನ್ ಹಾಕೋಂಗಿಲ್ಲ. ಅದೆಲ್ಲ ಮಧ್ಯೆ ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಈಗ ಅದು ಸರ್ ಕೆಲಸ ಕಾರ್ಯಗಳು ನಡೀತಾ ಹೋಗ್ತಾ ಇದೆಯಾ ಅಥವಾ ಯಾವ್ದಾದ್ರು ಲಾಕ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ? ಲಾಕ್ ಆಗಿದೆ ಸರ್. 114 ಮನೆ ಲಾಕ್ ಆಗಿದೆ. 350 ಮನೆಯಲ್ಲಿ ಈಗ ಎಲೆಕ್ಷನ್ ಬಂತು, 3 ತಿಂಗಳು ಟೈಮ್ ಕೊಟ್ಟಿದ್ರು. ಅದರಲ್ಲಿ 100 ಮನೆ ಪ್ರೋಸೆಸ್ ಆಗಿದೆ. ಇದ್ದುದೆಲ್ಲ ಲಾಕ್ ಆಗುತ್ತೆ ಸರ್. ಅದು ಯಾವ ಯೋಜನೆಯಲ್ಲಿ ಬಂದಂತ? ಬಸವ ವಸತಿ ಯೋಜನೆ. ಬಸವ ವಸತಿ ಯೋಜನೆ. ಬಸವ ವಸತಿ ಯೋಜನೆ. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಶೌಚಾಲಯ ವ್ಯವಸ್ಥೆ ಎಲ್ಲ ಯಾವ ರೀತಿ ಇದೆ? ಶೌಚಾಲಯ ವ್ಯವಸ್ಥೆ ಮೊದಲಿಗೆ ಕಂಪೇರ್ ಮಾಡ್ಕೊಂಡು ಈಗ ಚೆನ್ನಾಗಿದೆ. ಇನ್ನು ಉದ್ಯೋಗಕ್ಕೆ ಅಡಿಯಲ್ಲಿ ಕೊಡಬೇಕು ಅಂತ ಮಾಡಿದಾರಲ್ಲ, ಅದು ಒಂದೇ ಅಮೌಂಟಲ್ಲಿ ಪ್ರಮೋಟ್ ಮಾಡ್ಕೋಬೇಕು. ಅವರು 3 ಹಂತದ ಫೋಟೋ ಕೇಳ್ತಾರೆ. 3 ಹಂತದ ಫೋಟೋ ತೆಗಿಯಕ್ಕೆ 300 ರೂಪಾಯಿ ಖರ್ಚಾಯ್ತದೆ. ಫೋಟೋದವ್ರು ಬೇರೆ ಕೊಡಬೇಕು. ಆಮೇಲೆ 3 ಹಂತದಕ್ಕೆ ಕರೆಕ್ಟಾಗಿ ಗುಂಡಿ ಬಿಟ್ಟೆಲ್ಲ ಕಿತ್ತಾಗ ಫೋಟೋದವ್ರು ಬರಲ್ಲ. ಅದೊಂದು ಒಂದೇ ಅಮೌಂಟ್ ಕೊಟ್ಟರೆ ನಮಗೂ ಹೆಲ್ಪ್ ಆಯ್ತದೆ. ಹಾಗಾಗಿ ಅನುದಾನಗಳೆಲ್ಲ ಒಟ್ಟಾಗಿ ಕೊಟ್ಟಾಗ ಕೆಲಸ ಕಾರ್ಯಗಳು ಸಂಪೂರ್ಣ ಆಯ್ತು ಸರ್. ಕುಡಿಯೋ ನೀರು ವ್ಯವಸ್ಥೆ ಏನು ಪಾಯಿಂಟ್, ಕುಡಿಯೋ ನೀರು ವ್ಯವಸ್ಥೆ ಅದೊಂದು ಮಾತ್ರ ಸಖತ್ ಪ್ರಾಬ್ಲಮ್ ಇದೆ, ತೊಂದರೆ ಇದೆ. ವರ್ಲ್ಡ್ ಬ್ಯಾಂಕ್ ಸ್ಕೀಮ್ 1 ಕೋಟಿ ಇದಾಗಿತ್ತು, ಅದು ನಿಂತೋಗೈತೆ. ಅದೊಂದು ಪ್ರೊಸೆಸ್ ಮಾಡಿಸಿದ್ರೆ ತುಂಬ ಒಳ್ಳೇದಾಗಿದೆ ಸರ್. ಈಗ ಕಳೆದ ಬಾರಿ ಇದ್ದಂಥ ಸರ್ಕಾರದಿಂದ ಎಷ್ಟು ಅನುದಾನ ಬಿಡುಗಡೆ ಆಗಿ ಎಷ್ಟು ಬೋರ್ವೆಲ್ಸ್ ಎಲ್ಲ ಆಗಿದೆ ಸರ್? ಈಗ ಸರ್ ಬೋರ್ವೆಲ್ಸ್ ಆಗಿದೆ ಸರ್. ಅದೇ ಹೇಳಿದ್ವಿ, ಆ ಬೋರ್ವೆಲ್ಸ್ ಒಂದು ಸ್ವಲ್ಪ ಬಂದ್ರೆ ಅವರು 1,000 ರೂಪಾಯಿಂದ 2,000 ರೂಪಾಯಿ ಇದು ಮಾಡ್ತಾರೆ. ಕರೆಕ್ಟಾಗಿ ಅದು ಅವರು ರಿಪೇರಿ ಮಾಡಲ್ಲ, ಜಾಸ್ತಿ ಬಿಲ್ ಮಾಡ್ತಾರೆ ಅವರು. ನಮ್ಗೆ ಅದೊಂದು ಪ್ರಾಬ್ಲಮ್ ಸರ್. ಆದ್ರೂ ಕ್ವಾಲಿಟಿ ಕೊಡ್ತಾ ಇಲ್ಲ ಅವರಷ್ಟೇ. ಅಲ್ಲಿಗೆ ಬರುತ್ತಿರೋ ಅನುದಾನದಲ್ಲಿ ಬರೀ ಕಳಪೆ ಕಾಮಗಾರಿಕೆಯಾಗಿ ಅದರಲ್ಲಿ ಹದಗೆಟ್ಟು ಹೋಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಇನ್ನೂ ಎಷ್ಟು ಬೋರ್ವೆಲ್ಸ್ ಎಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ನಮ್ಗೆ ಆಲ್ರೆಡಿ 5 ಬೋರ್ವೆಲ್ ಬರ್ತಿದ್ದೀವಿ. ಈಗ ಎಷ್ಟಾಗಿದೆ ಸರ್ ಅದ್ರಲ್ಲಿ ಸ್ಯಾಂಕ್ಷನ್? ಈಗ ಸರ್ ಇಲ್ಲಿ ಸ್ಯಾಂಕ್ಷನ್ ಆಗಿದೆ ಸರ್. ಇನ್ನು ಯಾವುದೇ ರೀತಿಯಾದಂಥ ಸ್ಯಾಂಕ್ಷನ್ಸ್ ಆಗಿದೆ ಸರ್. ಈಗ ನೀವು ಗೆದ್ದಂತ 3 ವರ್ಷ ಅವಧಿಯಲ್ಲಿ ಇಷ್ಟು ಕೆಲಸ ಕಾರ್ಯಗಳಾಗಿದೆ. ಇನ್ನೂ 2 ವರ್ಷ ಅವಧಿ ಇದೆ ಸರ್. ಈ 2 ವರ್ಷ ಅವಧಿಯಲ್ಲಿ ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ಮುಂದಿನ 2 ವರ್ಷ ಅವಧಿ ಇದೆ. ಕುಡಿಯೋ ನೀರಿನ ವ್ಯವಸ್ಥೆ ಇದು ಮಾಡಬೇಕು ಅಂತ ಮಾಡಿದ್ದೀವಿ. ದೀಪದ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ಬಾಕ್ಸ್ ಚರಂಡಿಗಳು ಸಮರ್ಪಕ ಗ್ರಾಮಕ್ಕೆ ಇದಕ್ಕಾಗೈತೆ. ನಮ್ಗೆ ಸುವರ್ಣ ಗ್ರಾಮ ಯೋಜನೆಯಲ್ಲಿ ನಮ್ಮೂರು ಸೆಲೆಕ್ಷನ್ ಆಗೈತೆ, ಕೌನ್ಸಲ್ ಆಗೈತೆ ನಮ್ಮ. ಅದರಿಂದ ಸೆಲೆಕ್ಷನ್ ಆದಮೇಲೆ ನಮಗೆ ಒಳ್ಳೇದಾದ್ರೆ ಸರಿ. ಎಲ್ಲ ಸೆಲೆಕ್ಷನ್ ಆಗಿದೆ ಸರ್. ಈಗ ಅದು ಎಷ್ಟು ಅನುದಾನ ನಿಮಗೆ ಬಿಡುಗಡೆ ಆಗಿದೆ ಸುವರ್ಣ ಗ್ರಾಮ ಯೋಜನೆಗಾಗಿ? 96 ಲಕ್ಷ ಆಗಿದೆ. 96 ಲಕ್ಷ ಆಗಿದೆ ಸರ್. ಅದು ಕೆಲಸ ಕಾರ್ಯಗಳು ಈಗ ಶುರುವಾಗಿದೆಯಾ? ಇನ್ನೂ ಶುರುವಾಗಿಲ್ಲ ಸರ್. ಅದೊಂದು ಅಮೌಂಟ್ ಇನ್ನೂ ಬರಬೇಕು ಅಂತ ಹೇಳಿದ್ರೆ ಅಲ್ಲೇ 3 ವರ್ಷ ಅಂತಾನೆ ಪ್ರೋಸೆಸ್ ಆಗಿಲ್ಲ. ಈಗ ಪ್ರೋಸೆಸ್ ಆಗದೆ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ಇನ್ನೂ ಎಷ್ಟು ತಿಂಗಳು ಬೇಕು ಅಂತ ಏನಾದರೂ ಹೇಳಿದ್ದಾರೆ ಅದ್ರ ಬಗ್ಗೆ? ಸರ್ ಇನ್ನೊಂದು 2 ತಿಂಗಳು ಅಂತ ಹೇಳಿದ್ದಾರೆ ಅವರು. ಇನ್ನೊಂದು 2 ತಿಂಗಳ ಅವಧಿಯಲ್ಲಿ ಮಾಡಬೇಕು ಅಂತ ಮಾಡಿದ್ದಾರೆ ಸರ್. ಈಗ ನಿಮ್ಮ ಗ್ರಾಮದಲ್ಲಿ ಒಂದು ರೋಡಿನ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿ ಇದೆ? ತುಂಬ ಕೆಟ್ಟಿದೆ ಸರ್. ಒಳಚರಂಡಿ ವ್ಯವಸ್ಥೆನೇ ಸರಿ ಇಲ್ಲ. ಒಳಚರಂಡಿ ವ್ಯವಸ್ಥೆ ಅಂದರೆ ಅದು ಹೇಳಿದ ಸುವರ್ಣ ಗ್ರಾಮ ಆದರೆ ಒಂದು 50% ಸಾಲ್ವ್ ಆಯಿತು ಸಂಪೂರ್ಣವಾಗಿ. ಅದರಲ್ಲಿ ಅರ್ಧಕ್ಕೆ ಅರ್ಧ ಭಾಗ ಸಂಪೂರ್ಣವಾಗುತ್ತೆ.
ಸರ್ ಈಗ ನಿಮಗೆ ಈ ರಾಜಕೀಯ ಜೀವನಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರು ಇದ್ದಾರಾ ಸರ್ ಈಗ? ಯಾರು ಇಲ್ಲ ಸರ್, ಗುರು ಅಂತ ಯಾರೆಲ್ಲ ಮಾಮೂಲಿ ಇನ್ನೇನು ಪಕ್ಷದ ದೇವೇಗೌಡರು, ಕುಮಾರಸ್ವಾಮಿ ಅಷ್ಟೇ. ನೀವೇ ಸ್ವಇಚ್ಛೆಯಿಂದ ಬಂದು ನಿಮ್ಗೆ ಮಾಡ್ತಾ ಇರೋದು. ಸರ್ ಈಗ ನಿಮ್ಮ ZP ಅನುದಾನದಿಂದ ಕೆಲಸ ಕಾರ್ಯಗಳಾಗಿದೆ? ಆಗೈತೆ ಸರ್, ಪೈಪ್ ಲೈನ್ ಆಗೈತೆ, ಮತ್ತೆ ಕೊಡೋಕ್ಕೆ ಇದು ಮಾಡಿದ್ದಾರೆ, ಸ್ವಲ್ಪ ಪೈಪ್ ಲೈನ್ ಆಗೈತೆ. TP ಅನುದಾನದಿಂದ ಆಗುತ್ತೆ, ಲಾಸ್ಟ್ ಇದಾಗೈತೆ. ಸರ್ ಈಗ ನಿಮ್ಮ MLA ಕಡೆಯಿಂದ ಈಗ ಸರ್ MLA ಇದ್ದಾರೆ, ಈಗಿರೋ MLA ಬಂದು ಭೇಟಿ ನೀಡಿ ಏನಾದರೂ ಹೇಳಿ ಹೋಗಿದ್ದಾರೆ? ಭೇಟಿ ನೀಡಿದ್ರು ಸರ್, ಒಂದು ಬೋರ್ ಕೊಟ್ಟಿದ್ರು, ಫೇಲ್ ಆಗಿದ್ದು, ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಅದ್ರ ಬಗ್ಗೆ ನೋಡಿ ಕೆಲಸ ಕಾರ್ಯ ಮಾಡ್ಕೊಡ್ತೀನಿ. ಅವರ ಸಂಪರ್ಕ ನಿಮ್ಮ ಜೊತೆ ಯಾವ ರೀತಿ ಇದೆ ಸರ್ ಈಗ? ಚೆನ್ನಾಗಿದೆ ಸರ್. ಏನು ಕೆಲಸ ಕಾರ್ಯಗಳ ಬಗ್ಗೆ ಅವರು ಸಂಪೂರ್ಣ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಈಗ ನಿಮ್ಮದು ಈ ಅವಧಿಯಲ್ಲಿ MLAಗಳಾಗಿರ್ಬೋದು, ZPಗಳಾಗಿರ್ಬೋದು ಎಲ್ಲ ಬಂದು ಕೆಲಸ ಕಾರ್ಯಗಳನ್ನ ಸಹ ಮಾಡ್ಕೊಡ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ಮುಖ್ಯವಾಗಿ ನೀವು ಈ ಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಮ ಗ್ರಾಮದ ಜನತೆಯ ಕಾರಣ, ನಿಮ್ಮ ಗುರುವಿಗೆ ಕಾರಣ. ಆ ಜನತೆಗೆ ಈ ಸಂದರ್ಭ ನೀವು ನಮ್ಮ ಮೀಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಸರ್ ಹೇಳಿದೆ ಸರ್, ಎಲ್ಲ ಚೆನ್ನಾಗಿ ಇದು ಮಾಡಿದ್ರು ನಮಗೆ, ಎಲ್ಲ ವರ್ಗದವರು. ಅವ್ರು ಯಾವಾಗ ತಿರುವಣೆ ಹೇಗಿರ್ತೀವಿ ಸರ್, ಯಾವಾಗ ಒಳ್ಳೆ ಕೆಲಸ ಮಾಡಿ. ಇಷ್ಟು ಕಾಲ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್.